ಹಾಯ್ ಎಲ್ರಿಗೂ. ಇಲ್ಲಿ ಹೊರಗಡೆ ಕೆಲಸ ಮಾಡ್ತಾಯಿದ್ದೇನೆ. ಒಣಮೇನು ಏನಿದೆ ನೋಡಿ, ಅದನ್ನು ಇಲ್ಲಿ ಫ್ರೈ ಮಾಡ್ತಾಯಿದ್ದೇನೆ. ಹಾಗೆ ಒಂದು ಟೀ ಇಟ್ಟಿದ್ದೇನೆ, ಬ್ಲ್ಯಾಕ್ ಟೀ. ಸ್ವಲ್ಪ ಬೆಲ್ಲ ಎಲ್ಲ ಹಾಕಿದ್ದೇನೆ. ಸೊ ಇದು ಹೊರಗಡೆ ಯಾಕೆ ಮಾಡ್ತಾಯಿದ್ದಾನೆ, ಇದು ಕ್ಲೀನ್ ಇಲ್ಲ ನೋಡಿ. ಈಗ ನಾನು ಕ್ಲೀನ್ ಮಾಡಲಿಲ್ಲ, ಇನ್ನೀಗ ಕ್ಲೀನ್ ಮಾಡಬೇಕಷ್ಟೇ. ನಾನು ಸಡನ್ನಾಗಿ ಗ್ಯಾಸ್ ಹಾಳಾಯಿತು. ಒಳಗಡೆ ಇರುವ ಗ್ಯಾಸ್ ಏನಿದೆ ನೋಡಿ, ಅದು ಹಾಳಾಯಿತು. ಏನು ಬೆಂಕಿನೇ ಬರ್ತಾಯಿಲ್ಲ. ಸೊ ಅದನ್ನು ಇನ್ನು ಒಂದೋ ಸರಿ ಮಾಡಬೇಕು, ಇಲ್ಲ ಅಂದರೆ ಚೇಂಜ್ ಮಾಡಿ ತರಬೇಕು. ಸೊ ಹಾಗಾಗಿ ಇಲ್ಲಿ ಹೊರಗಡೆ ಒಂದು ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಒಂದು ಹೊರಗಡೆ ಸ್ಟವ್ ಇತ್ತಲ್ವ, ಅದರಲ್ಲಿ ಮಾಡ್ತಾಯಿದ್ದೀನಿ. ಇವಾಗ ಅಷ್ಟೇ ಒಳಗಿನ ಸ್ಟವ್ ಹಾಳಾಯಿತು. ಸೊ ಎಲ್ಲ ಅದನ್ನು ಇನ್ನು ಕರೆಕ್ಟ್ ಮಾಡಿ ತರಬೇಕು, ನೋಡಬೇಕು. ಸೊ ಇದು ರೆಡಿ ಆಯಿತು ನೋಡಿ. ಸಾಕು, ಇದಿಷ್ಟು. ಜಾಸ್ತಿ ಫ್ರೈ ಆದರೆ ಚೆನ್ನಾಗಿರೋದಿಲ್ಲ, ಮನುಷ್ಯನಿಗೂ ಕೂಡ ಇದು ಮಾತ್ರ ಇಷ್ಟ. ವಾವ್, 100 rupees ಅಂತೆ ಇಷ್ಟಕ್ಕೆ. ವಾವ್, ಮೈ ಫೇವ್ರೇಟ್. ಥ್ಯಾಂಕ್ ಯು ಸೋ ಮಚ್. ಹಂಗೆ ತಿರ್ತು ಬಾಟ್ಲಿ. ಮಾಡುದ್ಸ ತಿನ್ನೋದ್ಸ. ದಿಸ್ ಈಸ್ ನಾಟ್ ಪೂರಿ ಗೈಸ್, ದಿಸ್ ಈಸ್ ನಾಟ್ ಹಪ್ಪಳ. ವಾಟ್ ಈಸ್ ದಿಸ್? ಸಂಜೀರ. ಎಸ್, ಇದು ಸಂಜೆ ಟೀಗೆ ಸಂಜೀರ ಮಾಡ್ತಾ ಇದ್ದೇನೆ. ಮನುಷ್ಯ 2-3 ದಿನದಿಂದ ಹೇಳ್ತಾ ಇದ್ದು ಮಾಡಿ ಮಾಡಿ ಅಂತ, ಸಂಜೀರ ಮಾಡಿ ಅಂತ. ಸೊ ಹಾಗಾಗಿ ಇವತ್ತು ದಿನ ಒಳ್ಳೆಯದಿದೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ಮಾಡ್ತಾ ಇದ್ದೇನೆ. ಸ್ಟವ್ ಏನಿದೆ ನೋಡಿ, ಅದನ್ನು ಸರಿ ಮಾಡಿ ತಂದರು. ಹಾಗಾಗಿ ಪೂರಿ ಮಾಡೋದು, ನನಗೆ ಸಂಜೀರ ಮಾಡೋದಕ್ಕೆ ಸ್ವಲ್ಪ ಹೆಲ್ಪ್ ಆಯಿತು. ಹಾಯ್, ದೇವಸ್ಥಾನಕ್ಕಂತ ಹೊರಟಿದ್ದೇನೆ. ಬಟ್ ಏನಂದರೆ ಮಳೆ ಬರ್ತಾ ಇದೆ, ಗಾಡೀಲಿ ಹೋಗೋದು ಬೇಡವೋ ಅಂತ ಥಿಂಕ್ ಮಾಡ್ತಾ ಇದ್ದೇನೆ. ಗಾಡೀಲಿ ಹೋದರೆ ಐ ಡೋಂಟ್ ನೋ ಏನಾಗುತ್ತೆ ಅಂತ ಗೊತ್ತಿಲ್ಲ. ನಾನು ಆಗಲೇ ರೆಡಿಯಾಗಿದ್ದೇನೆ, ಹೊರಡೋಣ ಅಂಥೇಳಿ. ಬಟ್ ಮಳೆ ಬರ್ತಾಯಿದೆ. ಇವ್ರಿಗೊಮ್ಮೆ ಕಾಲ್ ಮಾಡಿದೆ, ಅವರೇನಾದರೂ ನನ್ನನ್ನು ರಿಕ್ಷಾದಲ್ಲಿ ಅಲ್ಲಿ ತನಕ ಬಿಟ್ಟರೆ ಅಂತ ಕೇಳೋಣ ಅಂಥೇಳಿ. ರೈನ್ ಕೋಟ್ ಇದೆ, ಬಟ್ ನನಗೆ ಆ ರೈನ್ ಕೋಟ್ ಹಾಕೋದಕ್ಕೆ ಇಷ್ಟ ಇಲ್ಲ. ಯಾಕೆ ಇಷ್ಟ ಇಲ್ಲ ಅಂತ ನೀವು ಕೇಳ್ಬೋದು. ಅದು ಸ್ವಲ್ಪ ನನಗೆ ಟೈಟ್ ಆಗ್ತಾಯಿದೆ. ಸೊ ಹಾಕೋದು ಬೇಡ ಅಂತ ಅಂದ್ಕೊಂಡಿದ್ದಾನೆ. ಸೊ ನೋಡೋಣ, ಈಗ ಇವ್ರಿಗೆ ಕಾಲ್ ಮಾಡ್ತೀನಿ. ಇವರೇನಾದರೂ ಕಾಲ್ ಪಿಕ್ ಮಾಡಿದ್ರೆ ಇವ್ರಲ್ಲಿ ಕೇಳ್ತೇನೆ ಏನು ಮಾಡೋದು ಅಂತ. ಸೊ ಶುಕ್ರವಾರ ಖುಷಿ ಆಗ್ತಾಯಿದೆ ನನಗೆ. ಶುಕ್ರವಾರ ಅಂದರೆ ನನಗೆ ತುಂಬ ಖುಷಿ, ಯಾಕಂದರೆ ದೇವಸ್ಥಾನಕ್ಕೆ ಹೋಗ್ತೀನಲ್ವ. ಸ್ವಲ್ಪ ಗೊತ್ತಾಯ್ತಲ್ವ ನಿಮಗೆ? ತುಂಬಾ ಖುಷಿ ಅನ್ನಿಸ್ತಾ ಇದೆ ನನಗೆ. ದೇವಸ್ಥಾನಕ್ಕೆ ಹೋಗೋದಂದರೆ ತುಂಬ ಖುಷಿ ನನಗೆ. ಪೊಳಲಿ ದೇವಸ್ಥಾನಕ್ಕೆ ಹೋಗ್ತೀನಿ ಆ್ಯಸ್ ಯೂಶ್ವಲ್. ಅಲ್ಲಿ ಹೋದಾಗ ನಾನು ವಿಡಿಯೋ ಶೂಟ್ ಮಾಡೋದಿಲ್ಲ. ಓಕೆ, ಸಿಂಪಲ್ಲಾಗಿ ಚೂಡಿದಾರ್ ಟಾಪ್ ಹಾಕ್ಕೊಂಡಿದ್ದಾನೆ. ಓಕೆ, ನಾನು ಹೋಗಿ ಬರ್ತೇನೆ. ಇವಾಗ ನೋಡಿ, ರೈನ್ ಕೋಟ್ ಹಾಕ್ಕೊಂಡು ಈ ರೀತಿ ರೆಡಿ ಆದ. ಬೇರೆ ದಾರಿ ಇಲ್ಲ, ಮಳೆ ಬರ್ತಾನೇ ಇದೆ. ಸೊ ಜಾಸ್ತಿ ಹೊತ್ತು ನಿಂತರೆ ಲೇಟ್ ಆಗ್ತದೆ. ಸೊ ಹಾಗಾಗಿ ಹೊರಟಿದ್ದೇನೆ. ಹೆಲ್ಮೆಟ್ ಇವ್ರದ್ದು ಯೂಸ್ ಮಾಡ್ತಾ ಇದ್ದೇನೆ, ನನ್ನ ಹೆಲ್ಮೆಟನ್ನು ಹಾಕ್ಕೊಂಡಿಲ್ಲ. ಈ ಕರ್ನಾಟಕದಲ್ಲಿ ಹೋಗಬೇಕಿದ್ರೆ ತುಂಬಾ ಡಿಸ್ಟರ್ಬ್ ಆಗುತ್ತೆ. ಸೊ ಹಾಗಾಗಿ ಓಕೆ, ನಾನು ಅಲ್ಲಿ ಆದರೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸ್ವಲ್ಪ, ಅಲ್ಲಿ ಹೋಗಿ ಮುಟ್ಟಿದೆ ಅಂತೇಳಿ. ಓಕೆ, ಮಾವನದ್ದು ಇದಕ್ಕೆಂತ ಹೇಳುದಾ, ಪೀಸ್ ಇಟ್ಕೊಂಡು ಬಂದಿದ್ದಾಳೆ. ಅವಳದು ಮಾನಿಟರ್ ಇಟ್ಕೊಂಡು ಬಂದಿದ್ದಾಳೆ. ಯಾಕೆ ಏನು ಅಂತ ನನಗೇನು ಗೊತ್ತಿಲ್ಲ.
ಹಾಗೆ ಇಲ್ಲಿ ನಮ್ಮ ಮೋದಿ ಸರ್ಕಾರ ಮತ್ತೆ ಬಂದಿದೆ ಅಲ್ವಾ 3.0. ಸೊ ಅಲ್ಲಿ ಅವರು ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಸೊ ಅದನ್ನು ಕೂಡ ಕೂತ್ಕೊಂಡು ನೋಡ್ತಾ ಇದ್ದೀವಿ. Back to my channel, sorry, our channel, and girl with mom. ಆಲ್ರೆಡಿ ಇದು ಸ್ಟಾರ್ಟ್ ಮಾಡಿ ಆಗಿದೆ. ನೀನೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಅಂತ ಅವರಿಗೆ ಸ್ಟಕ್ ಆಯಿತು. ಲೆಟ್ ಇಟ್ ಗೋ. ಇಲ್ಲಿ ಮಲ್ಲಿಗೆ ಆಗಿದೆ. ಸೊ ತೋರಿಸಂತೆ ಮಲ್ಲಿಗೆ ಹೇಗುಂಟು ಅಂತ. ಮಲ್ಲಿಗೆ 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 ಆಗಿದೆ. ಇಲ್ಲಿ ಎಲ್ಲ ತುಂಬ ಉಂಟು. ಇಲ್ಲಿ ಫುಲ್ ಪಚ್ಚೆ 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 ಪಚ್ಚೆ, ಐ ಮೀನ್ ಗ್ರೀನ್ ಗ್ರೀನ್, ಹಳದಿ ಹಳದಿ. ಅವಳಿಗೆ ಕಲರ್ ಸಹ ಗೊತ್ತಿಲ್ಲ ನೋಡಿ. ಯಾವ್ದು ಕಲರ್ ಹೇಳು? ಹಸಿರು ಹಸಿರು. ಪುಣ್ಯ. ಬಾವುಟದಲ್ಲಿ ಉಂಟಲ್ಲ ನಮ್ಮದು, ಅದೇ ಹಸಿರು. ಇಲ್ಲದಿದ್ರೆ ನಿಮ್ಗೆ ಹಸಿರಿನ ಪರಿಚಯ ಇರ್ಲಿಲ್ಲ. ಇಲ್ಲ, ಇವರು ನೋಡಿ ಮಣ್ಣು ಮಣ್ಣು ಇಲ್ಲಿ ಹಾಕಿದ್ದಾರೆ ತಲೆಗೆ. ಅವ್ರು ಹಾಗೆ ಪೌಡರ್ ಹಾಕುದಿಲ್ಲ, ಕಾಂಪ್ಯಾಕ್ಟ್ ಎಲ್ಲ ಸೀದಾ ಮಣ್ಣು. ಇವಳೆಂತ ಗೊತ್ತುಂಟಾ, ಕಳ್ಳಿ ಎಂತ ಗೊತ್ತುಂಟ, ಕೆಲಸ ಮಾಡ್ಲಿಕ್ಕೆ ಆಗ್ತದೆ ಅಂತ ಎಲ್ಲಿ ಸಹ ಮುಟ್ಲಿಕ್ಕೆ ಹೋಗುದಿಲ್ಲ. ಇಲ್ಲಿ ನಾವು ಕೆಲಸ ಮಾಡೋದು ಇರ್ಲಿಕ್ಕೆ ಆಗ್ತದ. ಸೊ ಆಕ್ಚುಲಿ ಅವ್ರ ಫೌಂಡೇಶನ್ ಎಲ್ಲ ಮನೆಯಿಂದ ಹಾಕೊಂಡು ಬರೋದಿಲ್ಲ, ಇಲ್ಲಿಗೆ ಬರೋದಾದ್ರೆ. ಸೊ ಜಸ್ಟ್ ಅಲ್ಲಿ ಮಣ್ಣು ಸ್ವಲ್ಪ, ಮುಲ್ತಾನಿ ಮಿಟ್ಟಿ ಅಂದ್ರೆ ಮಣ್ಣು. ಮುಲ್ತಾನಿ ಮಿಟ್ಟಿ ಬೇರೆ, ಇದು ಅಲ್ಲಿ ಮೇಲೆ ಮನೆಗೆ ಹಾಕ್ತೇವಲ್ಲ ಮಣ್ಣು. ಮೊದ್ಲಿನ ಮನೆ ಎಲ್ಲ ಕಟ್ಟಿದ್ವಿ, ಆ ಮನೆ ಅಲ್ಲ ಮುಂಚೆ ಎಲ್ಲ ಮನೆ ಮಣ್ಣಿನ ಮನೆ ಮಾಡ್ತಿದ್ರಲ್ಲ, ಅದನ್ನೇ ಹಚ್ಚಿಕೊಂಡು ಬಂದಿದ್ದಾರೆ ನೋಡಿ. ತೋರಿಸಿ ಇಲ್ಲಿ ಇಲ್ಲಿ ನಾನ್ ಚಂದ ಅಲ್ವಾ? ಯಬ್ಬಾ, ಅಲ್ಲಿ ತೆಲ್ತಿರ್ಕಂದಿಯರೆಗ್ಲ. ಸೊ ಹಿಯರ್ ಫುಲ್ ಪಚ್ಚೆ ಪಚ್ಚೆ, ಯು ನೋ, ಫುಲ್ ಪಚ್ಚೆ ಪಚ್ಚೆ. ಆ್ಯಕ್ಚುಲಿ ತುಳುವಲ್ಲಿ ವ್ಲಾಗ್ ಮಾಡಲಿಕ್ಕೆ ಯಾರ ಹೇಳಿದರು. ನಾನು ಒಮ್ಮೆ ಟ್ರೈ ಮಾಡಿದ್ದೆ ತುಳುವಲ್ಲಿ ವ್ಲಾಗ್ ಮಾಡಲಿಕ್ಕೆ, ಬಟ್ ಅದು ಜಾಸ್ತಿ ವ್ಯೂಸ್ ಹೋಗಲಿಲ್ಲ. ಅದಕ್ಕೆ ನಾನು ವಾಪಸ್ ಕಂಟಿನ್ಯೂ ಮಾಡಲಿಲ್ಲ ತುಳುವಲ್ಲಿ ವ್ಲಾಗ್ ಮಾಡೋದು. ಸೊ ಒಂದೇ ಒಂದೇ ಇಂಗ್ಲಿಗೆ ತುಳು ಬರ್ಬುಂಡು ನಿಜವಾದ ಎಂಕುಲು ಇಲ್ಲಡ್ ಪಾತೇರ್ನಿ ತುಳು ಮಾತೃಭಾಷೆ ತುಳು, ಮದರ್ ಟಂಗ್ ತುಳು ತುಳು ಪಾತೇರ್ನಿ ಆಕ್ಚುಲಿ. ಬೊಕ ಇಂದಿನ ಬಂಡ ಕೆಲವರಿಗೆ ತುಳು ಅರ್ಥ ಆಪುಜತೆ ಆಯ್ಕೆ ದಾದ ಮನ್ಪುನು ಅಂಚಾಕುಲ್ ಕನ್ನಡ ವಿಡಿಯೋ ಮನ್ಪರ್ ಮೂಲ್ ಮಸ್ತ್ ಉಮಿಲ್ ಉಂಡಾವೆ ನಿಕುಲ್ ಇಡೆ ಬರಲ್ಲ ಸೊಲ್ಲೆ ಸೊಲ್ಲೆ ಸೊಲ್ಲೆ. ಸಾರಿ, ಇಲ್ಲಿ ತುಂಬಾ ಮೊಸ್ಕಿಟೋ ಉಂಟು. ಸೊ ಇಲ್ಲಿಗೆ ಇಂಗ್ಲಿಷ್ ಅದು ಇರ್ಲಿ, ತೊಂದ್ರೆ ಅಲ್ಲ, ಅದು ಅವ್ರಿಗೆ ಗೊತ್ತಾಗ್ತದೆ. ಈಗ ಅದೆಲ್ಲ ಹೈಫೈ. ಆಕ್ಚುಲಿ ನಾನು ಮಲ್ಲಿಗೆ ತೆಗಿಲಿಕ್ಕೆ ಅಂತ ಬಂದದ್ದು ಇಲ್ಲಿಗೆ. ಮತ್ತೆ ಅಲ್ಲಿ ಸ್ವಲ್ಪ ಮೇಲೆ ಸಹ ಮಲ್ಲಿಗೆ ಆಗಿದೆ, ಅದು ತುಂಬಾ ಮೇಲೆ ಉಂಟು. ಸೊ ಮರದಲ್ಲಿ ಬಳ್ಳಿ ಮರಗೆ ಹೋಗಿದೆ. ಸೊ ಆಗೋದಿಲ್ಲ ತೆಗಿಲಿಕ್ಕೆ. ವೆರಿ ಸ್ಯಾಡ್ ಸ್ಟೋರಿ ಗೈಸ್, ಬಟ್ ಇಫ್ ಸಮನ್ ವಾಂಟ್ ಟು ಗಿಫ್ಟ್ ಮೀ ಮಲ್ಲಿಗೆ, ಐ ವಿಲ್ ಟೇಕ್ ಇಟ್ ಫಾರ್ ಶೋರ್. ನಾನು ಕೇಳಿದಲ್ಲ ನಿಮ್ಮಲ್ಲಿ, ಜಸ್ಟ್ ಹೇಳಿ. ಸೊ ಇಲ್ಲಿ ಫುಲ್ ಪಚ್ಚೆ ಪಚ್ಚೆ, ಯು ಕ್ಯಾನ್ ಸಿ. ಈಗ ಜಸ್ಟ್ ಮಳೆ ಸ್ಟಾಪ್ ಆದಷ್ಟೇ. ನಾವಿಲ್ಲಿ ಬಂದು ಮುಟ್ಟುವಾಗ ಸ್ವಲ್ಪ ಪಿರಿ ಪಿರಿ ಮಳೆ, ಪಿರಿ ಪಿರಿ ಮೀನ್ಸ್ ಅಲ್ಲ, ಸ್ವಲ್ಪ ಸ್ವಲ್ಪ ಮಳೆ. ಎಂಚಿನ ಅನ್ಪುನಿ ಇವಳ ಕನ್ನಡ ನೋಡುವಾಗ ಪಿರಿ ಪಿರಿ ಮಳೆ ಅಂತ ಒಂದು ಕಮೆಂಟ್ ಹಾಕಿ. ಆ್ಯಕ್ಚುಲಿ ನಾ ಕನ್ನಡ ಮಾತಾಡ್ತಿಲ್ಲ, ಜಸ್ಟ್ ನನ್ನ ಫ್ರೆಂಡ್ಸ್ ಜೊತೆ ಸ್ವಲ್ಪ ಮಾತಾಡ್ತೇನೆ ಕಾಲೇಜಲ್ಲಿ ಅಷ್ಟೇ. ಮತ್ತೆ ಎಷ್ಟು ಇರೋದು ತುಳುವಲ್ಲೇ ಮಾತಾಡೋದು. ತುಳುವಲ್ಲಿ ಮತ್ತೆ ಇಂಗ್ಲೀಷಲ್ಲಿ ಒಮ್ಮೊಮ್ಮೆ ಅಪರೂಪಕ್ಕೆ ಯು ನೋ ಐ ನೋ ಯು ನೋ ಅಸ್ ದಟ್ ಮಚ್ ಓನ್ಲಿ. ಇವರು ಬೊಂಡ ಇಟ್ಕೊಂಡಿದ್ದಾರೆ ನೋಡಿ, ಬೊಂಡದು ಕೋಕೋನಟ್. ವಾಟ್ ಕೋಕೋನಟ್ ಯು ನೋ? ಸೊ ಕೋಕೋನಟ್ ಇಲ್ಲಿ ತುಂಬಾ ಮಂಗಗಳು ಬರ್ತದೆ ಅಲ್ಲ, ಇಲ್ಲಿ ಒಂದು ಮಂಗ ಉಂಟು, ಆದ್ರೆ ಅದು ಮಂಗನ ತಾಯಿ ಗೊತ್ತಾಯ್ತಲ್ಲ. ಸೊ ಗಾಯ್ಸ್, ಇಲ್ಲಿ ತುಂಬಾ ಮಸ್ಕಿಟೋ ಉಂಟು, ಆಗುದಿಲ್ಲ ಆಚೆ ಈಚೆ ಹೋಗದಿದ್ರೆ. ಇಲ್ಲಿ ಒಂದು ಕಡೆಯಲ್ಲಿ ನಿಂತ್ರೆ ನನ್ನ ಎಲ್ಲ ರಕ್ತವನ್ನದು ಕುಡಿತದೆ. ಸೊ ಆಚೆ ಈಚೆ ಹೋಗ್ತಾನೆ ಇರ್ಬೇಕು. ಸೊ ನಾನು ಮಲ್ಲಿಗೆ ಎಲ್ಲ ತೆಗ್ದಾದ್ಮೇಲೆ ನಿಮಗೆ ತೋರಿಸ್ತೇನೆ ಎಷ್ಟು ಮಲ್ಲಿಗೆ ಸಿಕ್ಕಿತು ಹೇಳಿ. ನಾನು ಮಲ್ಲಿಗೆ ತೆತ್ತು ಬರ್ತೆ ಅವು ಮುಂಚೂರು ಪಡ್ತು ಉಂತುಲೆ ಇರಗದಾನೆ ಅಮ್ಮ ಸರ್. ಸೊ ಇಲ್ಲಿ ಬಾವಿ ಉಂಟು, ಆ್ಯಕ್ಚುಲಿ ನೀವು ನೋಡಿದ್ದೀರಿ ಕಾಣ್ತದೆ. ಸೊ ಇಲ್ಲಿ ಉಂಟು ಬಾವಿ, ಇಲ್ಲಿ ಬಾವಿ ಹತ್ತಿರ ಹೋಗ್ಬಾರ್ದಂತೆ.
ಸೊ ವಾಪಸ್ ಹೋಗುವ. ಬುಳುಂಕಾದ್ರೆ ಎಂತ ನನಗೆ ಸ್ವಯ ಇಲ್ವಾ ಅಂತ. ಸ್ವಯ ಇದೆ ಮತ್ತೆ ಕಣ್ಣು ಮುಚ್ಚಿದ ಗೋಪಿನ ಉಂಟು ಮಾರೆ ಮಲ್ಲಿಗೆ. ಹಾ ಮಲ್ಲಿಗೆ ಈ ಸರ್ತಿ ಪೂರ ದೈದೆ ಇದೆ ರಾಕುಲ್. ಓಕೆ ಸಾರಿ ಗಾಯ್ಸ್ ಬಾಯ್. ನೋಡಿ ಗಾಯ್ಸ್ ಇಲ್ಲಿ ಫುಲ್ ಬ್ರೌನ್ ವಾಟರ್. ಇದು ನಮ್ಮ BMW. ಸೊ ಅಲ್ಲಿದೆ ಮನೆ, ಅಲ್ಲಿದೆ ನಮ್ಮ ಮನೆ, ಇಲ್ಲಿದೆ ಸುಮ್ಮನೆ. ಇಲ್ಲಿ ಬಂದೆ ಸುಮ್ಮನೆ. ಇಲ್ಲಿ ಸುಮ್ಮನೆ ನುಸಿ ಕಚ್ಚಲಿಕ್ಕೆ ಅಂತ ಕಚ್ಚಿಸ್ಕೊಳ್ಳಿಕ್ಕೆ ಬಂದದ್ದು. ಇಲ್ಲಿ ತೋಡು ಮಾಡಿದ್ರು. ತೋಟದನ್ನು ಇಲ್ಲಿ ನೀರು ಹೋಗ್ಲಿಕ್ಕೆ ಹೋಗಿದ್ರು. ಹೆಂಚಿನ ಅನ್ಪುನೈಕೆ ಕೊಟ್ಟರು ನೀರು ಹೋಗ್ಲಿಕ್ಕೆ ದಾರಿ ಮಾಡಿ ಅಲ್ವಾ. ನೀರು ಹೋಗ್ಲಿಕ್ಕೆ ದಾರಿ ಮಾಡಿ ಕೊಟ್ಟದ್ದು. ಯಾ ಸೊ ಇಷ್ಟೇ ಸಾಕು. ಮನೆ ತೋರಿಸ್ಬೇಡ, ಮನೆ ಎಲ್ಲ ಆದ ನಂತರ ತೋರಿಸ್ತೀನಿ. ಮನೆ ಎಲ್ಲ ಆದ ನಂತರ ತೋರಿಸ್ತಾರಂತೆ. ಇದು ನಮ್ಮ ಹೊಸತ್ ಮನೆಯೂ. ಅದು ಚೂರು ದಿನ ಆಗೋಗಿರೋದಿಲ್ಲ. ಅಲ್ಲಿ 4 ದಿನ ಇರ್ತದ. 4 ದಿನ ಎಲ್ಲ ಬೀಳುವ ಅಂದಾಜಲ್ಲಿದೆ. ಜಸ್ಟ್ ನಾನು ಒಂದು ಕಿಕ್ ಮಾಡಿದ್ರೆ ಗಾಯ್ಸ್, ಒಂದು ಕಿಕ್ ಮಾಡಿದ್ರೆ ಎಲ್ಲಿಗೆ ಒಂದು ಕಿಕ್ ಮಾಡಿದ್ರೆ ಅದು ಮನೆ ಬೀಳ್ತದೆ. ಅಷ್ಟು ಪವರ್ ಕನಕನು ನಮ್ಮ ರೂಮ್ ಹಿಡಿತದೀತೇನಲ್ಪ. ನೋಡಿ ನೋಡಿ ಇವರ ತುಳು ಏನೋ ತುಳು ಮಾತಾಡುದು, ವಿಡಿಯೋ ಮಾಡುದು, ಅದಿದೆ ಅಂತೆಲ್ಲ. ಹಾಯ್ ಓಯ್ ಪಪ್ಪಾ ಪಪ್ಪಾ ಅಂತೆಲ್ಲ ಪಾಪ್ಸಿ. ನಾನೊಂದು ಇದರಲ್ಲಿ ವಿಡಿಯೋ ಅಟ್ಯಾಚ್ ಮಾಡ್ತೀನಿ ಸ್ನ್ಯಾಪ್ಚಾಟಲ್ಲಿ ತೆಗೆದು. ಸೊ ಅವರದ್ರಲ್ಲಿ ಕ್ಯೂಟ್ ಕಾಣ್ತಾರೆ. ಸೊ ಹಾಕ್ತೀನಿ. ಹಾಕಿದ್ರೆ ನೋಡು. ನೀವಲ್ಲ ಅವರನ್ನ ಹೇಳಿದ್ ನಾನು. ನೀವು ಸಂಡೆ ಕಾಣುದಿಲ್ಲ. ಇವರ ನೋಡಿ, ಇದು ಗದ್ದೆಗೆಲ್ಲ ಹೋಗುವಾಗ ಯೂಸ್ ಆಗ್ತದೆ, ತುಂಬಾನೇ ಯೂಸ್ ಇದೆ. ಸೊ ನನ್ನ ಮೊಬೈಲಲ್ಲಿ ಡ್ಯುಯಲ್ ಕ್ಯಾಮರಾ ಉಂಟಲ್ಲ, ನನಗೆ ನೆನಪಿರ್ಲಿಲ್ಲ ಅದು. ನೋಡಿ ಇವರಲ್ಲಿದ್ದಾರೆ. ಓ ಇದು ಮಳೆ ಬರುವಾಗ ಯೂಸ್ ಆಗ್ತದೆ ನೋಡಿ. ನನ್ನ ಮೊಬೈಲ್ ಒಂದು ಫಾಲ್ಟ್ ಎಂತ ಗೊತ್ತಾ, ಇದನ್ನು ವಿಡಿಯೋ ಮಾಡುವಾಗ ಕ್ಯಾಮರಾ ತಿರುಗಿಸ್ಲಿಕ್ಕೆ ಆಗೋದಿಲ್ಲ. ಸೊ ಡ್ಯುಯಲ್ ಕ್ಯಾಮರಾ ಇಟ್ಟಿದ್ದಾರೆ. ಸೊ ಇರಿಟೇಟಿಂಗ್ ಇಟ್ ಈಸ್. ಹಾಯ್ ಅಲ್ಲೇ ನಾವಿನ್ನೂ ಇಲ್ಲೇ ಇದ್ದೇವೆ, ಇನ್ನೂ ಹೋಗಲಿಲ್ಲ. ಇವರದ್ದು ಕೆಲಸ ಆಗಲಿಲ್ಲ. ಇವರ ಬಜ್ಜಿ ಸ್ಲೋ, ಇವನು ತುಂಬ ಸ್ಲೋ. ನಾನು ಅಲ್ಲಿ ಕಾಣ್ತದಲ್ಲ, ಅಲ್ಲಿ ಮೇಲೆ ಹೋಗಿ ಅಲ್ಲಿಂದೆಲ್ಲ ಇಲ್ಲಿ ನೋಡಿ, ಇಲ್ಲಿ ಒಳಗೆ ಇಟ್ಟಿದ್ದಾರೆ. ಇಲ್ಲಿ ಒಳಗೆ ಕೋಲುಗಳೆಲ್ಲ ಉಂಟಲ್ಲ, ಅದನ್ನು ಹಲಗೆ ಅದನ್ನೆಲ್ಲ ಕೆಳಗೆ ಹಾಕಿದೆ. ಹಗ್ಗ ಇದ್ರೆ ಅಲ್ಲಿ ಕೊಡು, ಯಾವ್ದಾದ್ರು ಸರಿಗೆ ಸಾಕ್ಬೋದು. ಇಲ್ಲಿ ಉಂಟ ನೋಡೋದು, ಅಲ್ಲಿ ಒಂದು ಸರಿಗೆ ನೋಡಿ. ಇವರಿದ್ದೇ ಮಾಡುದು ನನ್ನ ಹತ್ರ, ಗಳಿಗೆ ಎಂತಾದ್ರೂ ಒಂದು ಕೆಲಸ ಮಾಡಿಸ್ತು ಅಷ್ಟೇ. ಅಲ್ಲಿ ಇದು ಗಟ್ಟಿ ಉಂಟು ಎಂದು ಕೊಟ್ರಾಸಿಂದು ಕಟ್ಟಿ ನಾನು. ಸೊ ನಾನು ನನ್ನ ಕೂದಲಿಗೆ ಕಟ್ಟಿದ್ದೀನಿ. ನನಗೆ ಶೀತ ಆಯಿತು. ಮನೆಗೆ ಹೋಗ್ತಾ ಇದ್ದೇವೆ. ಇವರು ಡ್ರೈವಿಂಗ್ ಮಾಡ್ತಾ ಇದ್ದಾರೆ. ನೇಚರ್ ಹೇಗೆ ಕಾಣಿಸ್ತಾ ಇದೆ ನೋಡಿ, ಚೆನ್ನಾಗಿದೆ. ಮಳೆ ಕಡಿಮೆ ಇದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಹಸಿರಾಗಿ ಕಾಣಿಸ್ತಾ ಇದೆ. ಇಲ್ಲಿ ಸ್ವಲ್ಪ ಗದ್ದೆ ಎಲ್ಲ ಇದೆ, ಹಾಗೆ ತುಂಬ ಹಸಿರಾಗಿ ಕಾಣಿಸ್ತಾ ಇದೆ. ಮೋನಿಶಾ ಈ ವಿಡಿಯೋನ ಹಾಕ್ತೇನೆ ಅಂತ ಆಗಲೇ ಹೇಳಿದ್ಲು. ಸೊ ಇಲ್ಲಿ ಹಾಕಿದ್ದೇನೆ ನಾನು ಕೂಡ. ಆದರೆ ಏನಂದರೆ ಈ ವಿಡಿಯೋದ ಹಿಂದುಗಡೆ ಹಾಡು ಕೇಳಿಸ್ತಾ ಇದೆ, ನನಗೆ ಕಾಪಿರೈಟ್ ಬರ್ತದೆ. ಅದಕ್ಕಾಗಿ ನಾನು ಸಾಂಗ್ನ ನಿಲ್ ಮಾಡಿದ್ದೇನೆ. ಅವಳ ಅಪ್ಪ ನನ್ನ ಕರೀತಾ ಇದ್ದಾಳೆ. ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಏನಂದರೆ ಇವತ್ತು ನಾನು ಒಂದು ಶ್ರೀಮಂತಕ್ಕೆ ಅಂತ ಹೊರಟಿದ್ದೇನೆ. ನಮ್ಮ ತುಳುವಲ್ಲಿ ಬಯಕೆ ಅಂತ ಹೇಳ್ತಾರೆ. ಸೊ ಮಂಗಳೂರಿಗೆ ಹೋಗ್ತಾ ಇದ್ದಾನೆ. ಆ್ಯಕ್ಚುಲಿ ಎಲ್ಲಿ ಏನು ಅಂತ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಇನ್ನು ತಮ್ಮನಲ್ಲಿ ಕಾಲ್ ಮಾಡಿ ಕೇಳ್ತೇನೆ, ಯಾಕಂದರೆ ನನಗೆ ಅದು ಹಾಲ್ ಎಲ್ಲಿದೆ ಅಂತ ನನಗೆ ಗೊತ್ತಿಲ್ಲ. ಸೊ ಅವನಲ್ಲಿ ಕೇಳ್ಕೊಂಡು ಹೋಗ್ತೀನಿ. ಆ್ಯಕ್ಚುಲಿ ಏನಂದರೆ
ನಾನು ಒಬ್ಬಳೇ ಹೋಗ್ತಾ ಇದ್ದೀನಿ, ಹಾಗಾಗಿ ನನಗೆ ಸ್ವಲ್ಪ ಎಲ್ಲಿ ಏನು ಅಂತ ಕರೆಕ್ಟಾಗಿ ಗೊತ್ತಿಲ್ಲ. ಆದರೆ ಯಾವ ಊರು ಅಂತ ಚೆನ್ನಾಗಿ ಗೊತ್ತಿದೆ. ಮಂಗಲದೇವಿ ಆಚೆ ಹೋಗಬೇಕು ನನಗೆ. ಸೊ ನೋಡೋಣ ಅಲ್ಲಿ ಹೇಗೆ ಏನು ಅಂತ ಗೊತ್ತಿಲ್ಲ. ಆದರೆ ವಿಡಿಯೋನ ಕಂಟಿನ್ಯೂ ಮಾಡ್ಕೋತೀನಿ. ನನಗೆ ಕಂಫರ್ಟೇಬಲ್ ಅನ್ನಿಸಿದ್ರೆ ಕಂಟಿನ್ಯೂ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ. ಮನುಷ್ಯ ಕಾಲೇಜ್ಗೆ ಹೋದ್ರು. ಹಾಗೇ ಈ ಮುಂಚಿನ ವಿಡಿಯೋ ನಮ್ಮದು ತುಳು ಮತ್ತು ಕನ್ನಡ ಎರಡರಲ್ಲೂ ಮಿಕ್ಸ್ ಬಂದಿದೆ. ಎರಡು ನಾವು ಯಾವಾಗಲೂ ಮನೇಲಿ ಮಾತಾಡೋದನ್ನು ಕೂಡ ಅದ್ರ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಈಗೇನೆಂದರೆ ನಾನು ರಿಕ್ಷಾಕ್ಕೆ ಕಾಯ್ತಾ ಇದ್ದೇನೆ. ರಿಕ್ಷಾವನ್ನು ಬರಲಿಕ್ಕೆ ಹೇಳಿದ್ದಾನೆ. ಗಾಡಿಯಲ್ಲಿ ನಾನಿವತ್ತು ಗಾಡಿ ಕೊಂಡೋಗ್ತಾ ಇಲ್ಲ. ಸೊ ಹೋಗ್ಬೋದು, ಬಟ್ ಸಾರಿ ಉಟ್ಕೊಂಡಿದ್ದಾನೆ. ಒದ್ದೆ ಆದರೆ ಎಲ್ಲ ಚೆನ್ನಾಗಿರೋದಿಲ್ಲ. ಸೊ ಹಾಗಾಗಿ ರಿಕ್ಷಾ ಬರೋದನ್ನು ಕಾಯ್ತಾ ಇದ್ದೇನೆ. ಇನ್ನೂ ಕೂಡ ಬರಲಿಲ್ಲ. ಸಿಂಪಲ್ಲಾಗಿ ಒಂದು ಹಳೆ ಈ ರೀತಿ ಹಾಕ್ಕೊಂಡಿದ್ದೆ. ಆಗಲಿ ಇವರಿಗೆ ಫೋನ್ ಮಾಡಿ ಹೇಳಿದೆ ರಿಕ್ಷಾ ಬರಲಿಕ್ಕೆ ಹೇಳಿ ಅಂತ. ಸೊ ಬಂದರೆ ಈಗ ಕೊಂಡು ಹೋಗಬೇಕು. ಮಳೆ ಬರ್ತಾ ಇದೆ. ಆ್ಯಕ್ಚುಲಿ ಮಳೆ ಬೇಕು, ಬೇಡ ಅಂತ ಹೇಳೋದಿಲ್ಲ. ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ತುಂಬ ಕಿರಿಕಿರಿ ಅನ್ನಿಸುತ್ತೆ. ಒದ್ದೆ ಆದರೆ ಚೆನ್ನಾಗಿರೋದಿಲ್ಲ. ಸೊ ಸಿಂಪಲಾಗಿ ಒಂದು ಸಾರಿ ಉಟ್ಕೊಂಡಿದ್ದಾನೆ. ಹೋಗಿ ಬರೋಣ ಅಂತೇಳಿ. ಇವತ್ತು ನಯನ ಎಲ್ಲ ಬರೋದಿಲ್ಲ. ನಯನನಿಗೇನೋ ಶಾಲೆಯಲ್ಲಿ ಮೀಟಿಂಗ್ ಏನೋ ಇದೆ ಅಂತ ಹೇಳಿದ್ಲು. ಸೊ ಅವಳು ಅಲ್ಲಿ ಹೋಗಲಿಕ್ಕಿದೆ ಅವಳಿಗೆ, ನಿಶುನ ಶಾಲೆಯಲ್ಲಿ. ಸೊ ಮುನಿಷನಿಗೆ ಕಾಲೇಜ್ ಇದೆ. ಸೊ ಅವಳು ಆ್ಯಸ್ ಯೂಸ್ವಲ್ ಬರೋದಿಲ್ಲ. ಓಕೆ, ನಾನು ನಿಮಗೆ ಆಮೇಲೆ ಸಿಗ್ತೀನಿ. ಓಕೆ, ನೋಡಬೇಕಾದ್ರೆ ಈ ಹಾಲಿಗೆ ನಾನು ಆಲ್ರೆಡಿ 2 ಸರಿ ಹೋಗಿದ್ದೆ. ಸೊ ಸ್ವಲ್ಪ ವಿಡಿಯೋ ಮಾಡಿದೆ ಅಷ್ಟೇ, ಸ್ವಲ್ಪ ವಿಡಿಯೋ ಮಾಡಿದೆ. ಅಲ್ಲಿ ಹೋಗಿ ಸ್ವಲ್ಪ ವಿಡಿಯೋ ಮಾಡಿದೆ. ತುಂಬ ಜನ ಇದ್ದರು, ಚೆನ್ನಾಗಿ ಮಾತಾಡಬೇಕಿತ್ತು, ಹಾಗಾಗಿ ವಿಡಿಯೋ ಮಾಡಲಿಲ್ಲ. ಮನೆಗೆ ಬಂದು ಮುಟ್ಟಿದೆ. ನೀವು ನೋಡಿದ್ದೀರಿ ಈ ಸಾರಿ ನಾನು ಅನ್ಕೊಂಡು ತುಂಬ ಸರಿ ಹೋಗಿದ್ದೇನೆ. ಸೊ ಬರಬೇಕಾದ್ರೆ ನಂದಿನಿ ಅವ್ರದ್ದು ಏನು ಹೇಳ್ತೇವೆ ಲಸ್ಸಿ ಹಿಡ್ಕೊಂಡು ಬಂದೆ. ಹಾಗೇ ರಂಗೋಲಿ ಹುಡಿ ಏನಿದೆ ನೋಡಿ, ವೈಟ್ ಕಲರ್ ಇದೆ, ಅದು ಇಟ್ಕೊಂಡು ಬಂದೆ. ಹಾಗೆ ಚಿಕ್ಕು ಇಟ್ಕೊಂಡು ಬಂದೆ. ತುಂಬ ದಿನಗಳಿಂದ ನನಗೆ ಜ್ಯೂಸ್ ಮಾಡಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ಇಟ್ಕೊಂಡು ಬಂದೆ. ಹಾಗೆ ಈ ವಿಡಿಯೋನ ನಾನು ಇಲ್ಲಿ ಎಂಡ್ ಮಾಡ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ಒಳ್ಳೆಯ ವಿಡಿಯೋ ಜೊತೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.